ನಾವು ಮನೆ ಕಟ್ತೀವಿ ಅಂತ ಅಂದಿದ ತಕ್ಷಣನೇ ನಮಗೆ ಫಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ಸ್ಟಾರ್ಟ್ ಆಗುವಂತ ಕ್ವಶನ್. ಸೊ ಎಷ್ಟಡಿ ಡೆಪ್ತ್ ಹೋಗ್ಬೇಕು, ಸೊ ಎಷ್ಟಡಿ ಡೆಪ್ತ್ ಹೋಗ್ಬೇಕು ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಪಕ್ಕದ ಮನೆಯವ್ನ ಎಷ್ಟು ಹೋಗಿದ್ದಾನೆ, ಇವನ್ ಎಷ್ಟು ಹೋಗಿದ್ದಾನೆ, ಫ್ರೆಂಡ್ಸ್ ಹೋಗಿ ಎಷ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಬಟ್ ಆಕ್ಚುಲಿ ಏನು, ಸೊ ನಾವೆಲ್ಲ ಹೆಂಗ್ ಅರೈವ್ ಆಗ್ಬೇಕು, ಸೊ ನಾವು ಅಕ್ಕಪಕ್ಕದವ್ರನ್ನ ವಿಚಾರಿಸೋದು ತುಂಬಾ ಒಳ್ಳೇದು. ಸೊ ನಾವ್ ಅನ್ಕೊಳ್ಳೋದು, ಸೊ ನಾನು ಈ ವಿಡಿಯೋದಲ್ಲಿ ಇವ್ರನ್ನೆಲ್ಲ ವಿಚಾರಿಸಬಾರ್ದು ಅಂತ ಹೇಳ್ತಾ ಇಲ್ಲ. ಸೊ ನಾವು ಮನೆ ಕಟ್ತೀವಿ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಥಿಂಗ್ ನಾವು ಎಕ್ಸ್ಕವೇಷನ್ ಕೆಲಸನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಕ್ಕಪಕ್ಕದವ್ರನ್ನೆಲ್ಲರನ್ನು ಕೂಡ ವಿಚಾರಿಸಲೇಬೇಕು. ಅಂದ್ರೆ ವಿಚಾರಿಸೋದಂದ್ರೆ ಯಾಕೆ ಹೋಗಿದ್ದೀರಾ, ಎಷ್ಟು ಹೋಗಿದ್ದೀರಾ ಅಂತ ಅದೆಲ್ಲ ಏನು ಕ್ವಶನ್ಸ್ ಬೇಡ. ಸೊ ನಮ್ಗೆ ಬೇಕಾಗಿರೋದು ಏನಂತಂದ್ರೆ ಎಷ್ಟು ಅಡಿ ಡೆಪ್ತ್ ಹೋಗಿದ್ದಾರೆ ಅಂತ ಮಾತ್ರ ಕೇಳ್ಕೊಳ್ಳಿ. ಸೊ ಯಾಕೆ ಇದು ಯೂಸ್ ಆಗುತ್ತೆ ಅಂತಂದ್ರೆ ನೋಡಿ, ನಾವು ಕನ್ಸ್ಟ್ರಕ್ಷನ್ ಸೊ ಎಲ್ಲರೂ ಕೂಡ 6 ಅಡಿ 7 ಅಡಿ 8 ಅಡಿ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಅದ್ರಲ್ಲಿ ಮತ್ತೆ ಮಾಸ್ಟರ್ ಮೈಂಡ್ ಅಂತ ಹೇಳ್ಬಿಟ್ಟು ಉಪಯೋಗಿಸೋಕೆ ಹೋಗ್ಬೇಡಿ. ನಮ್ಮ ಕಾಂಟ್ರಾಕ್ಟರ್ಗೆ ಪಕ್ಕದಲ್ಲಿ 6 ಅಡಿ ಹೋಗಿದ್ದಾರೆ ಅಂದ್ರೆ 8 ಅಡಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಡಿ. ಸೊ ಈ ಇನ್ಫಾರ್ಮೇಶನ್ ಯಾಕೆ ಬೇಕು ಅಂತ ಹೇಳಿದ್ರೆ, ಸೊ ನೋಡಿ, ನೀವು ಈಗ ಮನೆ ಕಟ್ತೀರಾ ಅಂತ ಹೇಳಿದ್ರೆ ಸೊ ನೀವು ಸಾಯಿಲ್ ಟೆಸ್ಟ್ ನ ಮಾಡಿಸ್ತೀರಾ. ಸೊ ಸಾಯಿಲ್ ಟೆಸ್ಟ್ ಅಲ್ಲಿ 100% ಡೀಟೇಲ್ಸ್ ಬಂದೇ ಬರುತ್ತೆ. ಸೊ ನೀವು ಎಷ್ಟಡಿ ಡೆಪ್ತ್ ಹೋಗ್ಬೇಕು, ಎಷ್ಟಕ್ಕೆ ಹಾರ್ಟ್ ಸ್ಟಾರ್ಟ್ ಸಿಗುತ್ತೆ, ಸೊ ಏನು ಎತ್ತ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ ಬಂದೇ ಬರುತ್ತೆ. ಬಟ್ ಇದನ್ನ ಬಿಟ್ಟು ಸೊ ಅಕ್ಕಪಕ್ಕದವ್ರನ್ನ ಯಾಕೆ ವಿಚಾರಿಸಿ ಇಟ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ಸುಮ್ನೆ ಅದನ್ನ ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ. ಸೊ ನಮ್ಗೆ ಈಗ 8 ಅಡಿ ಫೌಂಡೇಶನ್ ಬಂದಿದೆ, ಸೊ ಪಕ್ಕದವ್ರದ್ದು ಎಷ್ಟು ಹೋಗಿರುತ್ತೆ, ಸೊ ಅವ್ರದ್ದೇನೋ 5 ಅಡಿನಲ್ಲೇ ಇದೆ, ನಮ್ದು 8 ಅಡಿ ಬಂದಿದೆ ಅಂದ್ರೆ ನೀವು ಕ್ವಶನ್ ಮಾಡಿ. ಯಾಕಂತಂದ್ರೆ ಪಕ್ಕ ಸೈಡ್ ಅವ್ರು ಬರೀ 5 ಅಡಿನಲ್ಲಿ ಕಟ್ಟಿದ್ದಾರೆ, ನಮ್ಗೆ ಯಾಕೆ 8 ಅಡಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದಕ್ಕೆ ಅಡಿಷನಲ್ ಕಾಸ್ಟ್ ಆಗಿರುತ್ತೆ. ಕೇಳಿ, ಸೊ ಅವಾಗ ಆ ರಿಪೋರ್ಟ್ ಒಳಗಡೆ ಏನ್ ಬಂದಿದೆ ಅಂತ ಹೇಳಿ ನೋಡಿ. ಸೊ ಅವಾಗ ಅಟ್ಲೀಸ್ಟ್ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ನಾವು ಮಾಡ್ತಾ ಇರೋದು ಕರೆಕ್ಟಾ ರಾಂಗಾ, ಇಲ್ಲ ನಮ್ಮ ಕಾಂಟ್ರಾಕ್ಟರ್ ಮಾಡ್ತಾ ಇರೋದು ಕರೆಕ್ಟಾ ರಾಂಗ್ ಅಂತ ಹೇಳ್ಬಿಟ್ಟು.